ಇದು ಬಂದ್ಬಿಟ್ಟು ಹೊಸಪೇಟೆಯಲ್ಲಿರೋದು. ಹೊಸಪೇಟೆಯಲ್ಲಿ ಎಲ್ಲಪ್ಪ ಅಂದ್ರೆ ಹಂಪಿ ರೋಡ್ ಕಡೆ. ಹಾಗೆ ಬಂದ್ವಿ, ಒಳಗಡೆ ಹೋಗೋಣ ಅಂತೇಳಿ. ಬನ್ನಿ ಒಳಗಡೆ ಬನ್ನಿ, ಯಾವ ಥರ ಇದೆ ನೋಡೋಣ. ಫಸ್ಟ್ನೇ ಪ್ಲೇಸ್ ತೋರಿಸ್ತೀನಿ ನೋಡ್ರಿ ಯಾವ ಥರ ಇದೆ ಅಂತೇಳಿ. ಎಂಟ್ರಿ ಆಗ್ತಾ ಇದ್ದೀನಿ, ನೋಡಿ ಯಾವ ಥರ ಇದೆ ಅಂತೇಳಿ. ಇಲ್ಲಿ ಮನ್ಸು ಬನ್ನಿ ಬನ್ನಿ ಮುಂದೆ ಹೋಗೋಣ. ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಒಳಗಡೆ ಎಲ್ಲ ನೋಡ್ರಿ, ಅಲ್ಲಿ ನೋಡ್ರಿ ಆ ಥರ ಒಂದು ಸಿಟಿ ಥರ ಮಾಡಿದ್ದಾರೆ. ನೆಕ್ಸ್ಟ್ ಸಿಟಿ ಯಾವ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ, ಆ ಥರ ಹೆಂಗಪ್ಪ ಅಂದರೆ ಔಟ್ ಆಫ್ ಸ್ಟೇಷನಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕ್ರಿಯೇಷನ್ ಮಾಡಿದ್ರೆ ಚೆನ್ನಾಗಿದೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ ಹೋಲ್ಸೇಲ್ ದರದಲ್ಲಿ. ನೋಡಿ ಆ ಥರ ಇದೆ ಅಂಥೇಳಿ. ಹೋಲ್ಸೇಲ್ ದರದಲ್ಲಿ ಇಲ್ಲ ಏನು ಬೇಕಾದರೂ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ. ಹೋಲ್ಸೇಲ್ ಅಲ್ಲ, ನಾರ್ಮಲಾಗಿ 10 ರೂಪಾಯಿ ಸಾಮಾನು ಆ ಥರ ಎಲ್ಲ ಇರುತ್ತೆ. ಶೂಟ್ ಗನ್ ಇದೆ, ಕಲರ್ ಶೂಟ್ ಗನ್ನು ನೋಡ್ಬೋದು. ನೋಡ್ರಿ ಎಲ್ಲ ಯಾವ ಥರ ಇದೆ ಅಂತ. ಮಾರ್ಕೆಟಿಂಗ್ ಅಷ್ಟು ಮಾರ್ಕೆಟಿಂಗ್ ಆರಾಮಾಗಿ ಎಲ್ಲ. ನಮ್ಮ ಕಸ್ಟಮರ್ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ಬನ್ನಿ, ಗೇಮ್ಸ್ ಇಷ್ಟೇ ಇರೋದು. ಇದು ಫುಡ್ ಪಾಟು ಎಲ್ಲ ಫುಡ್ಸ್ ಇದ್ದಾವೆ. ಇಲ್ಲಿ ಕೌಂಟ್ರು ಯಾವಾಗ ಗೋಬಿ, ರೈಸು, ರೇನ್ ಡ್ಯಾನ್ಸ್ ಇದು ಇದೆ. ಐಸ್ ಕ್ರೀಮ್ ಸಿಗುತ್ತೆ, ಪಾಪ್ಕಾರ್ನ್, ಆಲ್ಮೋಸ್ಟ್ ಆಲ್ ಎಲ್ಲ ವರ್ತು. ಒಳಗಡೆ ಬಂದರೆ ಅಮೌಂಟ್ ಇದೆ ನಿಮಗೆ. ಯಾವುದೇ ಒಂದು ಗೇಮ್ ಆಡಿದ್ರು ಗೇಮ್ಸಿಗೆಲ್ಲ ಅಮೌಂಟು, ಬಟ್ 70 ರೂಪೀಸ್ ವರ್ತ್. ಯಾಕಪ್ಪ ಅಂತಂದರೆ ಒಂದು ಮೈಂಡ್ ಫ್ರೀ ಆಗುತ್ತೆ ಬಂದು. ನೋಡಿರಿ ಇಲ್ಲಿ ಇದೆ ಗಿರ್ಮಿಟಿ, ಇಲ್ಲಿ ಪೊಟ್ಯಾಟೊ ರೋಲು, ಇದೆಲ್ಲ ನೋಡಿ. ಇದು ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ವರ್ತ್ 70 ರೂಪೀಸ್. ಯಾಕಂದರೆ ಈ ಕೆಲಸ ಎಲ್ಲ ಮಾಡಿ ನೋಡಿ. ಸಣ್ಣ ಹುಡುಗರ ಗೇಮ್ಸು ಇದು ಒಂದು ಯಾವ ಥರ ಇದೆ ನೋಡಿ. ಇದು ಕೂಡ ಏನಪ್ಪ ಅಂತಂದರೆ ವರ್ತ್. ಯಾಕಂತ ಹೇಳ್ತೀನಂದ್ರೆ ಇವಾಗ ಒಂದು ವೀಕ್ ಫುಲ್ಲು ವರ್ಕ್ ಮಾಡಿ ಮೈಂಡೆಲ್ಲ ಫುಲ್ಲು ಇದೇ ಇರುತ್ತೆ. ಆ ಟೈಮಲ್ಲಿ ಇಂಥದ್ದೊಂದು 70 ರೂಪೀಸ್ ಪರ್ ಹೆಡ್ ಬೆಟರ್. ಆರಾಮಾಗಿ ಒಂದು ರೌಂಡ್ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಆರಾಮಾಗೆಲ್ಲ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ನೋಡಿರಿ ಇದು ಒಂದು ಈ ಗೇಮ್ಸ್ ಇದ್ದಾವೆ. ಬಟ್ ಹುಡುಗರಿಗೂ ಮೈಂಡ್ ಫ್ರೀ. ಫ್ಯಾಮಿಲಿ ಮೆಂಬರ್ಸು ಬಂದರೂ ಕೂಡ ಮೈಂಡ್ ಫ್ರೀ ಅಂತ ಹೇಳ್ಬೋದು. ಬಟ್ ಇವತ್ತು ಮಂಡೇ, ಬಟ್ ಜನ ಸ್ವಲ್ಪ ಕಡಿಮೆನೇ. ಆದರೂ ಜನ ಇದ್ದಾರಲ್ವ, ಮಂಡೇ ಆದರೂ ಕೂಡ ಜನ ವರ್ತಿದೆ, ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನೋಡಿಕೊಂಡು ಚಿಲ್ ಗುರು. ಒಟ್ಟು ಫುಲ್ ಇದು ಮಾಡ್ಕೋಬೋದು ಆರಾಮಾಗಿ. ಎಂಜಾಯ್ಮೆಂಟ್ ನೋಡಿ. ಸಣ್ಣ ಹುಡುಗರು ಗೇಮು, ಕಾರು ಇವು ಥರ ಇದೆ ನೋಡಿ ಎಲ್ಲರೂ. ಒಂಥರ ಹೇಗಪ್ಪ ಅಂತಂದ್ರೆ
ಓಕೆ. ಇದು ಸಣ್ಣ ಹುಡುಗರ ಗೇಮ್ಸು ಎಲ್ಲ ಆಡ್ಕೊತ ಆರಾಮಾಗಿ ಚಿಲ್ ಮಾಡ್ಬೋದು. ಪಾಪ್ಕಾರ್ನು ಫ್ರೆಶ್ ಮಾಡಿ ಕೊಡ್ತಾರೆ. ನಡೆಯುತ್ತೆ, ವರ್ತಿದೆ. ಫುಡ್ಡು ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಆಮೇಲೆ ವೆಯ್ಟ್ ಮಾಡ್ತಾಯಿರಿ. ಫುಡ್ಡು ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್.